ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಯೂಶುವಲ್ ಆಗಿ ನಾವು ಕೆಸ್ನ ಎಲೆನ ಉಪಯೋಗಿಸ್ಕೊಂಡು ಪತ್ರೊಡೆ ಮಾಡ್ತೀವಿ, ಕರಕ್ಲಿ ಮಾಡ್ತೀವಿ ಅಲ್ವಾ. ಇವತ್ತು ನಾನು ತುಂಬಾ ಡಿಫ್ರೆಂಟ್ ಆಗಿ ಕೆಸುವಿನ ದಂಟಿಂದ ದೋಸೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗತ್ತೆ. ಮತ್ತೆ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು, ವರ್ಷಕ್ಕೊಮ್ಮೆ ಆದ್ರೂ ನಾವು ಈ ದಂಟಿನ ದೋಸೆನ ಮಾಡ್ಕೊಂಡು ತಿಂದ್ರೆ ತುಂಬಾ ಒಳ್ಳೇದು, ಐರನ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಇವತ್ತು ನಾನು ಕೆಸುವಿನ ದಂಟಿಂದ ದೋಸೆನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಹೋಗೋಣವಾ, ಸ್ಟಾರ್ಟ್ ಮಾಡೋಣವಾ. ಫ್ರೆಂಡ್ಸ್, ಇವತ್ತು ನಾನು ಒಂದಿಷ್ಟು ಕೆಸುವಿನ ದಂಟನ್ನು ಕೊಯ್ಕೊಂಡು ಬಂದಿದ್ದೀನಿ. ಸುಮಾರು 2 ಕಪ್ ಆಗುವಷ್ಟು ಅಕ್ಕಿಗೆ ಇಷ್ಟು ಬೇಕಾಗತ್ತೆ. ಇದನ್ನೆಲ್ಲ ಕೊಯ್ಕೊಂಡು ಬಂದು ಒಂದು ಸ್ವಲ್ಪ ನೀವು ಕೊಯ್ಯುವಾಗಲೂ ಅಷ್ಟೇ, ಅಂದರೆ ಡ್ರೆಸ್ಸಿಗೆಲ್ಲ ಇದು ನಾವು ಕೊಯ್ಯುವಾಗ ಒಂದು ಸ್ವಲ್ಪ ಅದರ ಹಗ್ನ ಎಲ್ಲ ತಾಗಿದ್ರೆ ಕಲೆ ಆಗಿಬಿಡುತ್ತೆ. ಸೊ ಕೊಯ್ಯುವಾಗ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೀಟಾಗಿ ಕೊಯ್ಕೊಂಡು ಬಂದ್ಕೊಳ್ಳಿ. ಮತ್ತೇನಂದರೆ ಎಲೆಯಿಂದ ನಾವು ಈಗಾಗಲೇ ಕರಕ್ಲಿ, ಪತ್ರೊಡೆ ಎಲ್ಲ ನೋಡಿದ್ದೀವಿ ಅಲ್ವಾ. ದಂಟಿಯನ್ನು ಯಾಕೆ ಬಿಡೋದು? ಮತ್ತು ನಮ್ಮ ಹಳ್ಳಿ ಕಡೆಗೆಲ್ಲ ಏನು ಮಾಡ್ತಾರೆ, ಈ ದಂಟನ್ನು ಉಪಯೋಗಿಸ್ಕೊಂಡು ದೋಸೆನ ಮಾಡ್ತಾರೆ. ತುಂಬ ಚೆನ್ನಾಗಾಗತ್ತೆ ಅದು. ಸೊ ಅದಕ್ಕೋಸ್ಕರ ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಇದನ್ನ ಮೇಲ್ಗಡೆ ಇರುವಂಥ ಸಿಪ್ಪೆ ಎಲ್ಲ ತೆಕ್ಕೊಳ್ತಾ ಇದ್ದೀನಿ. ತುಂಬ ಬೆಳೆದಿರೋಂಥದ್ದಾದರೆ ಮಾತ್ರ ನೀವು ಸಿಪ್ಪೆನ ತೆಕ್ಕೊಳ್ಳಿ. ಹಾಗೆ ನೋಡಿ, ಒಂದು ಬೌಲ್ಗೆ ನಾನು 2 ಕಪ್ ಆಗುವಷ್ಟು ದೋಸೆ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ನೀರನ್ನು ಹಾಕ್ಕೊಂಡು ಚೆನ್ನಾಗಿ 1-2 ರಿಂದ 3 ಸಾರಿ ತೊಳ್ಕೊಳ್ಬೇಕು. ನೀವು ತಂದಿರುವಂತಹ ದಂಟೇನಾದರೂ ತುಂಬ ಎಳೆದಿದ್ರೆ ನೀವು ಅದನ್ನು ಹಾಗೇನೆ ಮಾಡ್ಕೊಳ್ಬೋದು. ಮೇಲ್ಗಡೆ ಇರುವಂತಹ ಸಿಪ್ಪೆ ಲೇಯರ್ ಇದೆ ಅಲ್ವಾ, ಅದನ್ನು ತೆಗಿಬೇಕು ಅಂತ ಇರಲ್ಲ. ಚೆನ್ನಾಗಿ ಈ ಅಕ್ಕಿನ 1-2-3 ಸಾರಿ ತೊಳ್ಕೊಂಡು ಅದಕ್ಕೆ ಈಗ ಪುನಃ ಬೇರೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಮುಚ್ಚಳನ ಮುಚ್ಚಿಟ್ಬಿಟ್ಟು ಸುಮಾರು ಒಂದು 4 ಗಂಟೆಗಳ ಕಾಲ ಈ ಅಕ್ಕಿನ ಹಾಗೆ ನೆನೆಸಿಟ್ಕೊಳ್ಳಿ. ಮತ್ತು ಈಗ ನೋಡಿ, ಒಂದಿಷ್ಟು ಈ ಕೆಸುವಿನ ದಂಟನ್ನು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಕ್ಕೊಂಡು ನಾನು ಈ ರೀತಿ ಹೋಳಾಗಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಎಲ್ಲ ಕೆಸುವಿನ ದಂಟನ್ನು ಈ ರೀತಿ ಹೋಳಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಆ ಪಾತ್ರೆನ ಇಟ್ಕೊಂಡು ಅದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹೋಳೆಲ್ಲ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ಇದನ್ನು ಈಗ ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಳ್ಬೇಕು. ಇದಕ್ಕೆ ಈಗ ಸುಮಾರು ನಾನು ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನಾನು ಜೋನಿ ಬೆಲ್ಲನ ತೊಗೊಂಡಿದ್ದೀನಿ. ಯಾವ ಬೆಲ್ಲನಾದರೂ ನೀವು ಉಪಯೋಗಿಸ್ಕೊಳ್ಬೋದು. ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಳ್ಳಿ. ಬೆಲ್ಲ ಕರೆಕ್ಟಾಗಿ ಒಂದು ಅರ್ಧ ಕಪ್ ಅಷ್ಟು ಹಾಕಿದ್ರೇನೆ ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಯಿಸುವಾಗಲೇ ನೀವು ಉಪ್ಪನ್ನು ಹಾಕಲೇಬೇಕು, ಇಲ್ಲಾಂದರೆ ಬಾಯಿ ಕಡಿಯುತ್ತೆ ಫ್ರೆಂಡ್ಸ್. ಸೊ ಈ ರೀತಿ ನೀವು ಅದನ್ನು ಬಾಯ್ಲ್ ಮಾಡುವಾಗ ಉಪ್ಪನ್ನು ಹಾಕಿ ಬಾಯ್ಲ್ ಮಾಡ್ಕೊಳ್ಳಿ. ಚೆನ್ನಾಗಿ ಈ ರೀತಿ ಬಾಯ್ಲ್ ಮಾಡ್ತಾ ಹೋದಂಗೆ ಆ ಹೋಳೆಲ್ಲ ಏನಿರುತ್ತೆ ಅಲ್ವಾ, ಅದು ಬೆಲ್ಲ ಎಲ್ಲ ಹೀರ್ಕೊಳ್ಳುತ್ತೆ, ಮತ್ತು ಉಪ್ಪನ್ನು ಕೂಡ ಹೀರ್ಕೊಳ್ಳುತ್ತೆ, ಮತ್ತು ಅದು ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ. ನೀವು 1-2 ಹೋಳನ್ನು ಈ ರೀತಿ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಅಲ್ವಾ, ಅದು ಸಾಫ್ಟ್ ಆಗಿರಬೇಕು. ಈ ರೀತಿ ರೆಡಿ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಅಂತ ಇಟ್ಕೊಳ್ಳಿ. ಈಗಾಗಲೇ ನಾನು ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ ಸುಮಾರಷ್ಟು ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು, ಬೇಕಾದಷ್ಟು ರೀತಿಯ ದೋಸೆಗಳನ್ನೆಲ್ಲ ಪೋಸ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಅಂತ ಇಟ್ಕೊಳ್ಳಿ. ಹಾಗೆ ನೋಡಿ, ಈ ಕಡೆಗೆ ಇದು ಅಕ್ಕಿಯನ್ನು ನಾವು ನೆನೆಸಿಟ್ಕೊಂಡಿದ್ವಿ ಅಲ್ವಾ, ಇದೊಂದು 4 ಅವರ್ಸ್ ಆಯಿತು. ಚೆನ್ನಾಗಿ ಇದು ಸಾಫ್ಟಾಗಿ ಅಕ್ಕಿ ನೆಂದ್ಕೊಂಡಿರುತ್ತೆ. ಹಾಗೆ ಈ ನೀರನ್ನೆಲ್ಲ ಇಳಿಸ್ಕೊಂಡು ಅಕ್ಕಿನ ತೆಗೆದಿಟ್ಟು ನೆಕ್ಸ್ಟ್ ನೋಡಿ, ಒಂದು ಮಿಕ್ಸರ್ ಜಾರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಈಗ ಒಂದು ಸ್ವಲ್ಪ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದೇ ಸರಿ ಹಿಡಿಸಲ್ಲ ಅಲ್ವಾ, ಸೊ 2 ಬ್ಯಾಚ್ನಲ್ಲಿ ನಾನು ರುಬ್ಕೊಳ್ತಾ ಇದ್ದೀನಿ. ಈಗ ನೆನೆಸಿಟ್ಕೊಂಡಿರೋಂತಹ ಅಕ್ಕಿಯಲ್ಲಿ ಅರ್ಧದಷ್ಟನ್ನು ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೇನೆ ಈಗ ಬೇಯಿಸ್ಕೊಂಡಿರೋಂತಹ ಈ ದಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈ ದಂಟೆಲ್ಲ ಹಾಕ್ಬಿಟ್ಟು ಇದರಲ್ಲೂ ಅಷ್ಟೇ ಅರ್ಧದಷ್ಟು ಹಾಗೆ ಇಟ್ಕೊತೀನಿ. ನೆಕ್ಸ್ಟ್ ಬ್ಯಾಚ್ಗೆ ಹಾಕ್ಕೊಳ್ಬೋದು. ಸೊ 2ಕ್ಕೂ ನಾವು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ಈಗ ನೋಡಿ ಮಿಕ್ಸರ್ಗೆ ಹಾಕ್ಬಿಟ್ಟು ಇದನ್ನು ನೈಸಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ಉಳಿದಿರೋಂತಹ ಅಕ್ಕಿ ಮತ್ತು ದಂಟ ಏನಿದೆ ಅಲ್ವಾ, ಅದನ್ನು ಕೂಡ ಎಲ್ಲದನ್ನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಟಿಪ್ ಏನಂದರೆ, ನೆನಪಿನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್, ನೀವು ದಂಟು ಏನೀಗ ಹಾಕ್ತಾ ಇದ್ದೀರಿ ಅಲ್ವಾ, ಅದು ಕಡಿಮೆ ಆಗಬಾರ್ದು ದೋಸೆಗೆ. ಕಡಿಮೆ ಆದರೆ ದೋಸೆ ಗಟ್ಟಿ ಆಗುತ್ತೆ. ಸೊ ಚೆನ್ನಾಗಿ ಒಂದಿಷ್ಟು, ಅಂದರೆ ನಾವು ಇದಕ್ಕೆ ಯಾವುದನ್ನು ಮತ್ತು ಉದ್ದು, ಸೋಡಾ, ಮೊಸರು, ಅವಲಕ್ಕಿ ಏನನ್ನು ಹಾಕಲ್ಲ ಅಲ್ವಾ, ಅದಕ್ಕೋಸ್ಕರ ನೀಟಾಗಿ ಅದನ್ನು ಒಂದಿಷ್ಟು ಕೊಚ್ಚಲನ್ನ ಮಾಡಿಕೊಂಡು ಹಾಕಿ ಈ ರೀತಿ ರುಬ್ಬಿ ಇದನ್ನು ರಾತ್ರಿ ಫುಲ್ ಅದನ್ನು ಫರ್ಮೆಂಟ್ ಆಗೋದಕ್ಕೆ ಹಾಗೆ ಬಿಟ್ಬಿಡಿ.
ಡಿಸ್ಕೌಂಟ್ಗಾಗಿ ಕಾಯ್ಬೇಕಾಗಿಲ್ಲ, 10 ಸೀರೆ ಒಟ್ಟಿಗೆ ಖರೀದಿ ಮಾಡ್ಬೇಕಂತಾನೂ ಇಲ್ಲ. ಹಬ್ಬ ಹರಿದಿನಕ್ಕೆ ಅಂತ ಕಾಯೋ ಗೋಜಿಲ್ಲ. ಡಿಸ್ಕೌಂಟ್ ಹುಡ್ಕೊಂಡು ಬೇರೆ ಬೇರೆ ಊರಿಗೆ ಹೋಗೋ ಅಗತ್ಯ ಅಂತೂ ಇಲ್ವೇ ಇಲ್ಲ. ನಮ್ ಶಿರ್ಸಿಯಲ್ಲಿ ಎಕ್ದಮ್ ಹೋಲ್ಸೇಲ್ ರೇಟ್ ನಲ್ಲಿ ಅತ್ಯುತ್ತಮ ಸಿಲ್ಕ್ ಮಾರ್ಕ್ ಇರೋಂತಹ ಸೀರೆ ಸಿಗ್ತಾ ಇದೆ ಫ್ರೆಂಡ್ಸ್. ಅದರಲ್ಲೂ ನಮ್ಗೆ ಗದ್ವಾಲ್ ಸಿಲ್ಕೋ, ಟಿಶ್ಯೂ ಸಿಲ್ಕೋ, ಮತ್ತೆ ಪೈಠಣಿ, ಕಾಂಜೀವರಮು, ಯಾವ ರೀತಿ ನಿಮ್ಗೆ ಸಿಲ್ಕ್ ಸಾರಿ ಬೇಕಂದ್ರೂ ಇಲ್ಲಿ ಸಿಗುತ್ತೆ. ನೀವು 10 ಸೀರೆನೇ ತಗೊಳ್ಳಿ ಅಥವಾ 1 ಸೀರೆ ಬೇಕಾದ್ರೂ ತಗೊಳ್ಳಿ, ನಿಮ್ಗೆ ಹೋಲ್ಸೇಲ್ ರೇಟ್ ನಲ್ಲಿ ಸಿಗೋದಂತೂ ಗ್ಯಾರಂಟಿ. ಡೈರೆಕ್ಟ್ ಆಗಿ ಉತ್ಪಾದಕರಿಂದ ಗ್ರಾಹಕರಿಗೆ ಸಿಗ್ತಾ ಇರೋಂತ ಈ ಚಾನ್ಸ್ ಅನ್ನ ನಾವು ಯಾಕೆ ಬಿಟ್ಕೊಳ್ಳೋಣ ಅಲ್ವಾ ಫ್ರೆಂಡ್ಸ್. ಇವತ್ತೇ ಹೋಗೋಣ. ಎಲ್ಲಿಗೆ ಅಂತೀರಾ? ಗಂಧರ್ವ ಸಿಲ್ಕ್, ಸಿಪಿ ಬಜಾರ್, ಸಿರ್ಸಿ. ಖಂಡಿತ ಒಮ್ಮೆ ಭೇಟಿ ಕೊಡಿ. ಅತ್ಯುತ್ತಮವಾಗಿರುವಂತಹ ಹೋಲ್ಸೇಲ್ ರೇಟ್ ನ ಸೀರೆಗಳನ್ನ ನಿಮ್ದಾಗಿಸ್ಕೊಳ್ಬಹುದು. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಫ್ರೆಂಡ್ಸ್, ಈ ಹಿಟ್ಟು ಈ ರೀತಿ ರೆಡಿಯಾಗಿರುತ್ತೆ. ನಾವು ಬೆಲ್ಲ ಹಾಕಿರ್ತೀವಿ, ಮತ್ತೆ ಇದು ಅಷ್ಟೇ ದಂಟು ಒಂದು ಸ್ವಲ್ಪ ಕಪ್ಗಿರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಈ ರೀತಿ ಆಗುತ್ತೆ. ಅದೇ ನೀವು ಸಿಪ್ಪೆ ತೆಗೆದೇನೆ ಮಾಡಿದ್ರೆ ಫುಲ್ ಬ್ಲ್ಯಾಕ್ ಕಲರ್ ಆಗಿ ಬರುತ್ತೆ, ಒಂಥರ ಬ್ರೌನಿಶ್ ಆಗಿ. ಅದು ಕೂಡ ತುಂಬಾನೇ ಚೆನ್ನಾಗಾಗುತ್ತೆ. ಫುಲ್ ಎಳೆ ದಂಟಾಗಿದ್ರೆ ನೀವು ಅದರ ಸಮೇತವಾಗಿ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅನ್ನ ಆಡ್ ಮಾಡೋದ್ರಿಂದ ಈ ದೋಸೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ಅರ್ಧ ಚಮಚ ಆಗುವಷ್ಟು ನಾನು ಏಲಕ್ಕಿ ಪೌಡರ್ ಅನ್ನ ಸೇರಿಸ್ಕೊಂಡಿದ್ದೀನಿ. ಆಕ್ಚುಲಿ ಈ ದೋಸೆಗೆ ಒಂದೊಳ್ಳೆ ಕಾಂಬಿನೇಷನ್ ಏಲಕ್ಕಿ ಪೌಡರು ಫ್ರೆಂಡ್ಸ್, ಒಳ್ಳೆ ಚೆನ್ನಾಗಿ ಬರುತ್ತೆ. ಖಂಡಿತ ನೀವೊಮ್ಮೆ ಈ ರೀತಿ ಮಾಡಿ ನೋಡಿ, ಓಕೆನಾ. ಹಾಗೆ ನೋಡಿ, ಈ ಕಡೆಗೆ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಬಂಡಿನ ಆಗ್ಲೇ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಒಂದ್ಸರಿ ಎಣ್ಣೆ ಹಚ್ಚಿ ಒರೆಸ್ಕೊಂಡಿದ್ದೀನಿ, ಮತ್ತೆ ಟಿಶ್ಯೂದಲ್ಲಿ ಒರೆಸ್ಕೊಂಡ್ಬಿಡಿ. ಆಮೇಲೆ ನೋಡಿ, ಈ ದೋಸೆನ ತಿಳುವಾಗಿ ಹಾಕ್ತಾ ಇದ್ದೀನಿ. ನೀವು ಬೇಕು ಅಂದರೆ ನೀವು ದಪ್ಪವಾಗಿ ಕೂಡ ಬ್ರೆಡ್ ದೋಸೆ ಥರ ಕೂಡ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಈ ರೀತಿ ಸಪೂರವಾಗಿ ಕೂಡ ಮಾಡ್ಕೊಳ್ಬೋದು. ಆಮೇಲೆ ಮುಚ್ಚಳನ 1 ಸೆಕೆಂಡ್ ಮುಚ್ಚಿಡ್ತಾ ಇದ್ದೀನಿ. ಹಾಗೆ ಮುಚ್ಚಳನ ಓಪನ್ ಮಾಡಿದ್ರೆ ನೋಡಿ, ಫುಲ್ ಅದು ಹೋಲ್ ಆಗಿ ಬಂದಿರುತ್ತೆ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ ಇದು. ಮತ್ತೆ ನೀವು ಪಲ್ಪ್ ಕಡಿಮೆ ಹಾಕೊಂಡ್ರೆ ಈ ದೋಸೆ ಗಟ್ಟಿಯಾಗುತ್ತೆ, ನೆನಪಿನಲ್ಲಿ ಇಟ್ಕೊಂಡ್ಬಿಡಿ. ಮತ್ತೆ ಮೇಲ್ಗಡೆಯಿಂದ ಚೆನ್ನಾಗಿ ತುಪ್ಪ ಹಾಕೊಳ್ಳಿ. ಒಂದಿನ ಚೆನ್ನಾಗಿ ತುಪ್ಪ ಹಾಕೊಂಡು ತಿನ್ಬಿಡಿ, ಆಯ್ತಾ. ಯಾಕೆಂದ್ರೆ ಈ ದೋಸೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂದ್ರೇನೆ ತುಪ್ಪ, ಓಕೆನಾ. ಈಗ ನೋಡಿ, ಇದು ಒಳ್ಳೆ ಒಂಥರ ಕ್ರಿಸ್ಪಿನೂ ಇರುತ್ತೆ, ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಆಗಿ ಒಂದು ಬೆಸ್ಟ್ ಕೆಸುವಿನ ದಂಟಿನ ದೋಸೆ ರೆಡಿ ಆಗಿದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ, ಮತ್ತು ನಮ್ಮ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇದಕ್ಕೆ ಚಟ್ನಿ ಮತ್ತು ನಾನು ತುಪ್ಪನ ಇಟ್ಟಿದ್ದೀನಿ. ಸೊ ತೆಂಗಿನಕಾಯಿ ನಾರ್ಮಲ್ ಚಟ್ನಿನ ಮಾಡಿದ್ದೆ. ನೋಡಿದ್ರಿ ಅಲ್ವಾ ಎಷ್ಟು ಸುಲಭ ಮಾಡೋದು. ಮತ್ತೆ ವರ್ಷದಲ್ಲಿ ಒಂದ್ಸಾರಿ ಅಂತೂ ತಿನ್ಲೇಬೇಕು ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು. ಯಾಕೆ ಮಾಡಬಾರ್ದು ಅಲ್ವಾ. ಖಂಡಿತ ನೀವು ಒಮ್ಮೆ ಈ ರೀತಿ ದೋಸೆನ ಟ್ರೈ ಮಾಡಿ, ತುಂಬ ಚೆನ್ನಾಗಾಗತ್ತೆ. ಮತ್ತೆ ನೀವು ಕೆಸುವಿನ ದಂಟಿನ ದೋಸೆ ಮಾಡೋದಿದ್ರೆ ಹೇಗೆ ಮಾಡ್ತೀರಿ ಹೇಳೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸಾಕಷ್ಟು ರೀತಿಯ ದೋಸೆಗಳನ್ನ ಕೂಡ ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು. ಕೆಲವಷ್ಟು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಹಾಗೆ ಇವತ್ತಿನ ಈ ಕೆಸುವಿನ ದಂಟಿನ ದೋಸೆ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.